Hello students, welcome to Patadgal English Academy and Banashankari English Academy. ಇವತ್ತಿನ ವಿಡಿಯೋದಲ್ಲಿ ನಿಮಗೆ PUC ಸೆಕೆಂಡ್ ಇಯರ್ದು 12th ಕ್ವೆಶ್ಚನ್ fill in the blanks by choosing appropriate expressions given in the brackets. 2 ಮಾರ್ಕ್ ಕ್ವೆಶ್ಚನ್ಸ್ಗಳಿಗೆ ಹೆಂಗೆ ನಾವು ಆನ್ಸರನ್ನು ಬಿಡಿಸ್ಕೊಡೋದು ಹೇಳ್ತೀನಿ. ಒಂದಿಷ್ಟು ಕಲೆಕ್ಷನ್ ಆಫ್ ಕ್ವೆಶ್ಚನ್ಸ್ ಇದೆ ಇಲ್ಲಿ ಅಂಡ್ ಅವುಗಳಿಗೆ ಆನ್ಸರನ್ನು ಕೂಡ ಮಾಡಿಕೊಡ್ತೀನಿ. ಬರೀ ಏನು ಕ್ವಶನ್ಸು ಏನು ಆನ್ಸರ್ ಅಂತೇಳಿ. ಕ್ವಶನ್ ನಂಬರ್ 1 ಈ ರೀತಿ ಇರ್ತೈತ್ರಿ. ಫಸ್ಟ್ ಎಕ್ಸ್ಪ್ರೆಷನ್ಸ್ಗಳನ್ನು ಕೊಟ್ಟಿರ್ತಾರ ಬ್ರ್ಯಾಕೆಟ್ನೊಳಗೆ, ಬಟ್ ಕನ್ನಡ ಮೀನಿಂಗ್ ನಾನು ಕೊಟ್ಟು ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ. ಇದೊಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ. ಒಂದು ಪ್ಯಾರಾಗ್ರಾಫು ಅದು ಟೆಕ್ಸ್ಟ್ ಬುಕ್ನಿಂದಾದರೂ ಇರ್ಬೋದು, ಔಟ್ ಆಫ್ ಟೆಕ್ಸ್ಟ್ ಬುಕ್ನಿಂದಾದರೂ ಇರ್ಬೋದು. ಆ ಪ್ಯಾರಾಗ್ರಾಫ್ನಲ್ಲಿ 2 ಬ್ಲ್ಯಾಂಕ್ಗಳಿರ್ತಾವ. ಆ ಬ್ಲ್ಯಾಂಕ್ ನಲ್ಲಿ ಇದರಾಗ ಒಂದು ಯಾವುದೋ ಒಂದು ಎಕ್ಸ್ಪ್ರೆಷನ್ ತುಂಬಿದರೆ ಆ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗ್ತಿರ್ತೈತಿ. ಅದೇ ತರ ಇದು ಮತ್ತ ಈ 3 ಎಕ್ಸ್ಪ್ರೆಷನ್ಸ್ ಗಳಿಂದ ಇಲ್ಲಿ ಯಾವುದನ್ನ ಎಕ್ಸ್ಪ್ರೆಷನ್ ತುಂಬಬೇಕು, ಇಲ್ಲಿ ಯಾವುದನ್ನ ಎಕ್ಸ್ಪ್ರೆಷನ್ ತುಂಬಬೇಕು ಅಂತ ತಿಳ್ಕೊಂಡು ಮೀನಿಂಗ್ ಮಾಡಿಕೊಂಡು ಆ ಪ್ಯಾರಾಗ್ರಾಫ್ ಅನ್ನ ಪುನಃ ಬರ್ಕೋಬೇಕು. ಎಲ್ಲಿ ಬ್ಲ್ಯಾಂಕ್ ಇರ್ತದ ಅಲ್ಲಿ ವರ್ಡ್ ಅನ್ನ ಬರ್ಕೋಬೇಕು, ಎಕ್ಸ್ಪ್ರೆಷನ್ ಅನ್ನ ಅಂಡರ್ಲೈನ್ ಮಾಡಬೇಕು, ಮತ್ತೆ ಇದ್ ಲೈನ್ ಗಳನ್ನ ಬರ್ಕೋಬೇಕು. ಮತ್ತೆ ಎಲ್ಲಿ ಬ್ಲ್ಯಾಂಕ್ ಇರ್ತದ ಅಲ್ಲಿ ಯಾವ್ದು ತುಂಬಬೇಕಾದಂತ ಎಕ್ಸ್ಪ್ರೆಷನ್ ಅನ್ನ ಬರ್ಕೋಬೇಕು, ಅದನ್ನ ಅಂಡರ್ಲೈನ್ ಮಾಡಬೇಕು. ಓದಿದಾಗ ಆ ಸೆಂಟೆನ್ಸು ಮೀನಿಂಗ್ಫುಲ್ ಆಗಬೇಕು. ಸೊ ಈ ರೀತಿ ನಾವು ಆನ್ಸರ್ ಮಾಡಬೇಕಾಗ್ತೈತಿ. ಕೆಲವು ವಿದ್ಯಾರ್ಥಿಗಳು ನೇರವಾಗಿ ಈ ರೀತಿ ಆನ್ಸರ್ ಬರೀತಾರ, ಪ್ಯಾರಾಗ್ರಾಫ್ ಬರಿಲಾರ್ದ ನೇರವಾಗಿ ಆನ್ಸರ್ ಬರೆದಾಗ ಮಾರ್ಕ್ಸ್ ಅನ್ನು ಕೊಡಬಹುದು, ಕೊಡ್ಲಿಕ್ಕಿಲ್ಲ. ಆದರೆ ಕೊಡ್ತಾರ ಬಹುತೇಕ. ಆದರೆ ಈ ರೀತಿಯಾಗಿ ಆನ್ಸರ್ ಬರೆದ್ರೆ ಕರೆಕ್ಟ್ ಆಗಿ ನೀವು ಕರೆಕ್ಟ್ ಆನ್ಸರ್ ಮಾಡಿದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಬರೀ ನೋಡೋಣ. ದ ಕಿಂಗ್ಡಮ್ ಆಫ್ ಮೊನಾಕೋ ವಾಸ್ ವೆರಿ ಸ್ಮಾಲ್. ಇದು ನೋಡಿ ಎಕ್ಸ್ಪ್ರೆಷನ್ಸ್ ಮೀನಿಂಗ್ ತಿಳ್ಕೊರಿ ಫಸ್ಟ್, ನಂತರ ಪ್ಯಾರಾಗ್ರಾಫ್ ಮೀನಿಂಗ್ ತಿಳ್ಕೊರಿ. ಫಾಲ್ ಇನ್ ಅಂದ್ರೆ ಸೇರೋದು, ಜಾಯಿನ್ ಆಗೋದು. ಎ ಬಿಟ್ ಆಫ್ ಅಂದ್ರೆ ಒಂಚೂರು. ಲುಕ್ ಆಫ್ಟರ್ ಅಂದ್ರೆ ಪಾಲಿಸು, ಪೋಷಿಸು, ಯೋಗಕ್ಷೇಮ ಮಾಡಬೇಕು. The kingdom of Monaco was very small. ಹೌದು. If each inhabitant were given a bit of land, there would not be enough for everyone. The prince had to look after his revenue by taxing various items. The king of Monaco was very small. The kingdom of Monaco was very small. ಇಫ್ ಈಚ್ ಇನ್ಹ್ಯಾಬಿಟೆಂಟ್ ವರ್ ಗಿವನ್, ಹಾಗೇನಾದರೂ ಸಬ್ಜೆಕ್ಟ್ ನೋಡಿದ ಪ್ರತಿಯೊಬ್ಬ ಇನ್ಹ್ಯಾಬಿಟೆಂಟ್ಗೂ ಲ್ಯಾಂಡ್ ಅನ್ನ ಒಂಚೂರು ಕೊಟ್ಟರೆ ಒಂಚೂರು ಲ್ಯಾಂಡ್ ಅನ್ನ ಕೊಟ್ಟರೆ ದೇರ್ ವುಡ್ ನಾಟ್ ಬಿ ಇನಫ್ ಫಾರ್ ಎವ್ರಿ ಸಿಟಿಜನ್. ಸಾಕಾಗುವಷ್ಟು ಭೂಮಿ ಇಲ್ಲ ಅಲ್ಲೇ. ದ ಪ್ರಿನ್ಸ್ ಹ್ಯಾಡ್ ಟು, ಹೀಗಾಗಿ ಆ ಪ್ರಿನ್ಸ್ ಏನ್ ಮಾಡ್ಬೇಕಾಗಿತ್ತು ಅಂದ್ರ ಲುಕ್ ಆಫ್ಟರ್ ಹೀಸ್ ರೆವೆನ್ಯೂ, ತನ್ನ ಕಂದಾಯವನ್ನು ನೋಡ್ಕೋಬೇಕಾಗಿತ್ತು. ಹೆಂಗೆ ನೋಡ್ಬೇಕಾಗಿತ್ತು ಅಂದ್ರೆ ಬೈ ಟ್ಯಾಕ್ಸಿಂಗ್ ವೇರಿಯಸ್ ಐಟಮ್ಸ್, ಟೊಬ್ಯಾಕೋ, ವೈನ್ ಅಂಡ್ ಸ್ಪಿರಿಟ್. ಈ ರೀತಿ ತುಂಬಿದರೆ ನಿಮ್ಗೆ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗ್ತೈತಿ. 2 ಮಾರ್ಕ್ಸ್ಗಳು ಬರ್ತಾವೆ. ಒಂದ್ ವೇಳೆ ನಿಮಗೆ ಒಂದು ಗೊತ್ತಾಯ್ತು, ಇನ್ನೊಂದು ಗೊತ್ತಾಗ್ಲಿಕ್ಕಂದ್ರೆ ಗೊತ್ತಾಗಿದ್ದನ್ನ ತುಂಬ್ರಿ, ಗೊತ್ತಾಗ್ಲಾರ್ದನ್ನ ಹಂಗ ಬಿಡಬಾರ್ದು. ಉಳಿದ 2ಗಳಲ್ಲಿ ಯಾವ್ದಾದ್ರು ಒಂದನ್ನು ತುಂಬಲೇಬೇಕು. ಸರಿ ಇದ್ರೆ ಅಕಸ್ಮಾತ್ ಮಾರ್ಕ್ಸ್ ಬರ್ತದ, ತಪ್ಪಿತ್ತಂದ್ರೆ ಹೋಗಿರ್ತದ, ಮೈನಸ್ ಅಂತೂ ಇಲ್ಲ. ಒಂದು 20 ಇಂಥ ಕ್ವಶನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಆನ್ಸರ್ ಮಾಡ್ಕೊಡ್ತೇನೆ, ಡಿಸ್ಕಷನ್ ಮಾಡ್ತೇನೆ. 2D ಲೆಸನ್ಸ್ ಬಂದ್ಬಿಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಇದಾವೆ ಇವು. ಗಿವ್ ಅಪ್ ಅಂದ್ರೆ ಕೈ ಬಿಡೋದು. ಏನಾದ್ರು ಒಂದು ಮಾಡ್ತಿರ್ತೀವಲ್ಲ, ಮಾಡೋದನ್ನ ಕೈ ಬಿಡೋದು, ಕೆಟ್ಟ ಚಟ. ಏನು, ಟೊಬ್ಯಾಕೋ ಚೂ ಮಾಡ್ತೀವಿ ಅಂತ ಅನ್ಕೊಳ್ಳೋದು. ಐ ವಾಂಟ್ ಟು ಗಿವ್ ಅಪ್ ಚಿವಿಂಗ್ ಟೊಬ್ಯಾಕೋ. ಗಿವ್ ಅಪ್. ಔಟ್ ಆಫ್ ಹ್ಯಾಂಡ್ ಅಂದ್ರೆ ಕಂಟ್ರೋಲ್ ತಪ್ಪೋದ್ರೆ. ಕೀಪ್ ಇಟ್ ಇನ್ ಮೈಂಡ್ ಅಂದ್ರೆ ಔಟ್ ಆಫ್ ಹ್ಯಾಂಡ್. ಗಾರ್ಡನರ್ ಲೆಸನ್ ಲೈಫ್ ವಾಸ್ ಗೋಯಿಂಗ್ ಔಟ್ ಆಫ್ ಹ್ಯಾಂಡ್. ದ ಓನರ್ಸ್ ವೈಫ್ ವಾಸ್ ವರಿಡ್. ಕೀಪ್ ಇಟ್ ಇನ್ ಮೈಂಡ್ ಅಂದ್ರೆ ದ ಬುಕ್ಸ್ ವಿಲ್ ನೆವರ್ ಡಿಸಪೇರ್ ಲೆಸನ್ ಬರ್ತದೆ. ದ ಆಥರ್ ಬೋರೆಸ್ ವಾಂಟೆಡ್ ಟು ಕೀಪ್ ಇಟ್ ಇನ್ ಮೈಂಡ್. What did he want to keep it in mind?
ದ ಸಜೆಷನ್ ಆಫ್ ಅಲಿಫ್ಯಾನ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಬುಕ್ಸ್ ಅಂತ ಬರ್ತ ನೋಡ್ರಿ. ಅದನ್ನ ನಾವಿಲ್ಲಿ ಬೇರೆ ಪ್ಯಾರಾಗ್ರಾಫ್ ಯಾವ್ದಾದ್ರು ಎಕ್ಸ್ಪ್ರೆಷನ್ಸ್ಗಳು ಇರ್ಬೋದು, ಆದ್ರೆ ಎಕ್ಸ್ಪ್ರೆಷನ್ಸ್ಗಳು ಟೆಕ್ಸ್ಟ್ ಬುಕ್ನಿಂದ ತಗೊಂಡಿರ್ತಾರೆ. Expressions are taken from the textbook, but paragraph may be taken from the textbook, may not be taken from the textbook. Not a compulsion that it should be taken from the lesson or prescribed syllabus. No. The council told the prince that the modern guillotine and an execution would cost out of hand too much. ಏನು ಕೊಡ್ತೀರಾ ನೀವು? 16,000 francs ಕೊಡ್ತೀರಾ, 12,000 francs ಕೊಡ್ತೀರಾ? It's out of hand, uncontrollable. The cost is uncontrollable. They asked him to dash. The expense was too heavy for small kingdom. To keep it in mind, sir, keep it in mind, please. Our kingdom is a small one, but the expense is too much. We cannot stand it. Keep it in mind. Correct. ಇದು ಇಲ್ಲಿ ತುಂಬಬೇಕು, ಇದು ಇಲ್ಲಿ ತುಂಬಬೇಕು. ಮತ್ತು ನಾನು ಓನ್ಲಿ ಆನ್ಸರ್ ಬರ್ತೀನಿ, ನೀವು ಈ ಥರ ಬರಿಬೇಡ್ರಿ, ನೀವು ಈ ಥರ ಬರೀರಿ. ಇದು ಹಂಗೆ ಶಾರ್ಟ್ ಮಾಡೋದ್ರ ಸಲುವಾಗಿ ಹಿಂಗತೆ ಮಾಡ್ರಿ, ಬಟ್ ಎಕ್ಸಾಮಿನೇಷನ್ದಲ್ಲಿ ಹಾಗೆ ಮಾಡಬೇಡ್ರಿ. ಇದು ಪೂರ್ಣ ಹಿಂಗತೆ ಬರೀರಿ, ಎಕ್ಸ್ಪ್ರೆಷನ್ ಅನ್ನು ಅಂಡರ್ಲೈನ್ ಮಾಡ್ರಿ. ಥರ್ಡ್, ರಿಡ್ ಆಫ್ ಆರ್ ಗೆಟ್ ರಿಡ್ ಆಫ್. ಗೆಟ್ ರಿಡ್ ಆಫ್ ಅಂತ ಇರ್ತೈತಿ. ಗೆಟ್ ರಿಡ್ ಆಫ್ ಅಂದ್ರೆ ಅವಾಯ್ಡ್ ಮಾಡೋದು, ತೊಲಗೋದು. ಲಿವ್ ಆನ್ ಅಂದ್ರೆ ಅದ್ರ ಮೇಲೆ ಬದುಕೋದು, ಪಾಸ್ ಬೈ ಅಂದ್ರೆ ಅಲ್ಲಿ ಹಾದು ಹೋಗೋದು. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಬಿಕಾಸ್ ಹಿ ಹ್ಯಾಡ್ ನೋವೇರ್ ಟು ಗೋ. ಹೋಗ್ರಿ ಅಂತ ತಿಳ್ಕೊಂಡು ಡಿಸ್ಮಿಸ್ ಮಾಡ್ತಾರ ಗಾರ್ಡನ್ನ, ಬಟ್ ಹಿ ಡಿಡ್ ನಾಟ್ ರನ್ ಅವೇ. ಹಿ ಡಿಸೈಡೆಡ್ ಟು ಲಿವ್ ಆನ್ ದ ಪೆನ್ಷನ್. ನಾವು ಪೆನ್ಷನ್ ಮ್ಯಾಗ ಬದುಕೋದಂತ ತೀರ್ಮಾನ ಮಾಡಿಬಿಟ್ಟವ. ಏನಾದ್ರೂ ಕೊಟ್ಟರೆ ಹೋದ್ರ ಹತ್ತು, ಇಲ್ಲಕ್ಕಂದ್ರೆ ಹೋಗೋದಿಲ್ಲ ಅಂತೇಳಿ. ಎಕ್ಸಾಕ್ಟ್ ಲೆಸನ್ದಲ್ಲೇ ಬಂದಿರ್ತಕ್ಕಂಥದ್ದನ್ನ ತಗೋಬೇಕಂತೇನಿಲ್ಲ. ಸ್ವಲ್ಪ ಬಟ್ ಮೀನಿಂಗ್ ಹಾನಿ ಆಗಲಾರ್ದಂಗ ಸೆಂಟೆನ್ಸ್ಗಳನ್ನ ಸ್ವಲ್ಪ ಕನ್ವರ್ಟ್ ಮಾಡಬಹುದು. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಬಿಕಾಸ್ ಹಿ ಹ್ಯಾಡ್ ನೋವೇರ್ ಟು ಗೋ. ಹಿ ಡಿಸೈಡೆಡ್ ಟು ಲಿವ್ ಆನ್ ದ ಪೆನ್ಷನ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್. ಗವರ್ಮೆಂಟ್ ಇಂದ ಪೆನ್ಷನ್ ಕೊಟ್ಟಿರ್ತಲ್ಲ, ಅದ್ರ ಮ್ಯಾಗ ಬದುಕಿದ್ರಾತು ಅಂತ ವಿಚಾರ ಮಾಡ್ತಾನೆ. ಬಿಕಾಸ್ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ದ ಮಿನಿಸ್ಟರ್ಸ್ ವೇರ್ ಡೆಸ್ಪರೇಟ್ ಟು ಗೆಟ್ ರಿಡ್ ಆಫ್ ಹಿಮ್. ಹೆಂಗರ ಇವನು ಕಳಿಸ್ಬೇಕಪ್ಪ. ದೇ ವೆರಿ ಡೆಸ್ಪರೇಟ್, ಹತಾಶರಾದರು. ಏನ್ ಮಾಡಿದ್ರೆ ಹೋಗ್ತಾನಪ್ಪ, ಹೋಗುವಲ್ಲ. ಗಿವ್ ಅಪ್ ಅಂದ್ರೆ ಮಾಡ್ತಿರೋದನ್ನ ಕೈ ಬಿಡೋದು. ಟೇಕಪ್ ಅಂದ್ರೆ ಏನಾದ್ರೂ ಕೈಗೆ ಎತ್ಕೊಳ್ಳೋದು ಕೆಲಸ ಮಾಡ್ಲಿಕ್ಕೆ. ರೆಕನ್ ಅಪ್ ಅಂತಂದ್ರೆ ಲೆಕ್ಕ ಹಾಕೋದು. 1 ವರ್ಷದ ಖರ್ಚು ಅಷ್ಟು ಬಂತಪ್ಪ, ರೆಕನ್. ಮನಿ ಕಟ್ಸ್ಬೇಕಂದ್ರೆ ಎಷ್ಟು ಬಂದದಪ್ಪ ಲೆಕ್ಕ ಅಂತ ಹೇಳಿ. ದ ಕೌನ್ಸಿಲ್ ಹ್ಯಾಡ್ ಟು ಡ್ಯಾಶ್ ದ ಟೋಟಲ್ ಕಾಸ್ಟ್ ಆಫ್ ಮೇಂಟೈನಿಂಗ್ ದ ಪ್ರಿಸನರ್. ಈ ಕ್ರಿಮಿನಲ್ ಅನ್ನ 1 ವರ್ಷಗಟ್ಟಲೆ ನಾವು ಇಟ್ಕೊಂಡಾಗ ಎಷ್ಟು ಕಾಸ್ಟ್ ಆಗ್ತೈತಿ ಅಂತ ಹೇಳ್ಕೊಂಡು ರೆಕನ್ ಅಪ್ ಮಾಡ್ತಾರೆ, ಲೆಕ್ಕ ಹಾಕ್ತಾರ. ದೇ ರಿಯಲೈಸ್ಡ್ ದಟ್ ಇಫ್ ದ ಪ್ರಿಸನರ್ ಲಿವ್ಡ್ ಲಾಂಗ್, ಹೌದು, he could live more than 50 years. The expense would be huge. ಏನ್ ಸರ್, ವರ್ಷ 6,100 francs, 50 ವರ್ಷ ಬದುಕ್ತಾನ. So they decided to give up the idea of keeping in a prison forever. ಶಾಶ್ವತವಾಗಿ ಇವನ್ನ ಇಲ್ಲಿ ಇಟ್ಕೊಳ್ಳೋದ ಬಹಳ ಆಗ್ತದೆ ಖರ್ಚು, ಏನಾದ್ರೂ ಪೆನ್ಷನ್ ಕೊಟ್ಟು ಕಳಿಸ್ಬಿಡೋಣ ಅವನಿಗೆ ಅಂತ. ಸೊ ದೇ ಡಿಸೈಡೆಡ್ ಟು ಗಿವ್ ಅಪ್. ಏನ್ ಕೈ ಬಿಟ್ರು? ಇವನ್ ಜೈಲ್ನಾಗ ಶಾಶ್ವತವಾಗಿ ಇಟ್ಕೋಬೇಕು ಅನ್ನೋ ಐಡಿಯಾನ ಕೈ ಬಿಟ್ರು. ಎಕ್ಸ್ಪ್ರೆಷನ್ಸ್, ಕೀಪ್ ಇಟ್ ಇನ್ ಮೈಂಡ್, ನೆನಪಿನಾಗ ಇಟ್ಕೋಬೇಕು. ಎಸ್, ಐ ವುಡ್ ಲೈಕ್ ಟು ಕೀಪ್ ಇಟ್ ಇನ್ ಮೈಂಡ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಬುಕ್ಸ್. ಇಟ್ಸ್ ಅನ್ ಎಕ್ಸಲೆಂಟ್ ಐಡಿಯಾ ಅಂತ. ಇಟ್ಸ್ ಅನ್ ಎಕ್ಸಲೆಂಟ್ ಐಡಿಯಾ, ಬಟ್ ಐ ಕ್ಯಾನಾಟ್ ಸ್ಟಾರ್ಟ್ ಇಟ್ ಬಿಕಾಸ್ ಐ ಆಮ್ 83 years of old. ಬೋರಿಸ್ ಅವ್ರು ಹೇಳ್ತಾರೆ. ಕೀಪ್ ಇಟ್ ಇನ್ ಮೈಂಡ್, ನೆನಪಿಡ್ತು. ಲೆಟ್ ಹಿಮ್ ಗೋ. ಎಸ್, ಅಲೋ ಹಿಮ್ ಟು ರನ್ ಅಂತ. ಸೊ ಬಿಡು ಅಂತಂದಾಗ ರನ್ ಅವೇ ಅಂದ್ರೆ, ಟರ್ನ್ ಅವೇ ಅಂದ್ರೆ ತಿರ್ಗೋದ್ರೆ. The guard was dismissed to see if the prisoner would run away. ಗಾರ್ಡನ್ನು ಡಿಸ್ಮಿಸ್ ಮಾಡಿದ್ರು. ಪ್ರಿಸನರ್ ಏನು ಓಡಿ ಹೋಗ್ತಾನೋ, ಹೋಗ್ಬಹುದು ಅಂತೇಳಿ. However, the prisoner did not want to turn away. ತಿರುಗಿ ಹೋಗಕ್ ಸಾಧ್ಯನೇ ಇಲ್ಲ, ಅಲ್ಲೇ ಸ್ಟಿಕ್ ಆಗಿ ಕೂತ್ಕೊಂಡವ. ಗ್ಲೂಡ್, he was glued, just like
sunny morning ಒಳಗ 3 priests glued as if they were sitting there as if they were glued ಅಂತಾರಲ್ಲ ಪಂಜಾಬ್ ಆ ತರಹ. He did not turn away. ಹೋಗಲಿಲ್ಲ. He told the minister that they had ruined his character and he could not just let him go. And he was not allowed to go. ಏನಿಲ್ಲ ರೀ, ಹೋಗೋದು ಸಾಧ್ಯ ಇಲ್ಲ, ನನ್ನೆಲ್ಲ ಹೆಸರು ಹಾಳು ಮಾಡಿಬಿಟ್ರೆ ನೀವು. ಸೊ he could not just let him go. And they could not let him go. They could not let him go. ಅವನ್ನ ಅಲ್ಲಿಂದ ಓಡಿಸಕ್ಕೆ ಸಾಧ್ಯ ಇಲ್ಲ. He told. ಔಟ್ ಆಫ್ ಹ್ಯಾಂಡ್ ಅಂದ್ರೆ ನಿಯಂತ್ರಣ ಇರಲಾರ್ದೆ ಇರೋದು. ಲೈಫ್ ವಾಸ್ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್. ಓನರ್ಸ್ ವೈಫ್ ವಾಸ್ ವರಿಡ್ ಅಬೌಟ್ ಹರ್ ಹಸ್ಬೆಂಡ್ಸ್ ಬಿಹೇವಿಯರ್, especially umpteen vices and adultery. Pass by that. ಸಮಪ್ಪ ಸಾರಾಂಶ. ಸಮಪ್ಪ ಸಮರಿ ಮಾಡಿ, ಸಮರೈಸ್. The kinglet of Monaco would dash the accounts, some of the accounts of his gaming house every week. ಲೆಕ್ಕ ಹಾಕ್ತಿದ್ದ, ಎಷ್ಟು ಬಂತು, ಈ ವಾರ ಎಷ್ಟು ಬಂತು, ಲೆಕ್ಕ ತಪ್ಪಿ ಸಾಕಷ್ಟು ಹಣ ಬರ್ತಿತ್ತು. He knew that the money earned from gaming house was not clean. ಹೌದು, ಇಟ್ ವಾಸ್ ಅ ಡರ್ಟಿ ಬಿಸ್ನೆಸ್ ಅಂತ ಗೊತ್ತಿತ್ತು ಅವನಿಗೆ. ಬಟ್ he could not pass by. And that works ಸಾಧ್ಯ ಇಲ್ಲ. ಸಚ್ ಅನ್ ಲುಕ್ರೇಟಿವ್ ಸೋರ್ಸ್ ಆಫ್ ಇನ್ಕಮ್. ಚಲೋ ಇನ್ಕಮ್ ಇತ್ತು, ಅದನ್ನು ಬಿಟ್ಟು ಹೋಗಕ್ಕೆ ಅವನಿಗೆ ಸಾಧ್ಯವಿಲ್ಲ. He could not pass by that ಹೋಗೋದು, ಅದನ್ನು he could not skip it. So what can I do? I have to maintain a palace, courtiers, judges, levies, and punishments, pardons, and you can't earn stone palace by honest labor. ಅದಕ್ಕೆ though it was a dirty business, he had to resume to it. Yes. Expressions straight away means suddenly, takshana, give up, stop, look after, take care of. When the murder was committed, the judges gathered suddenly. ಅಂದ್ರೆ ಸ್ಟ್ರೈಟ್ ಅವೇ, ಬರೀ ಮರ್ಡರ್ ಆದ ನಮ್ಮ ರಾಜ್ಯದಲ್ಲಿ ಎಂದೂ ಇರಲಾರ್ದ ಮರ್ಡರ್ ಆಗಿದೆ. ಟು ಟ್ರೈ ದ ಕ್ರಿಮಿನಲ್. ಟ್ರೈ ಅಂದ್ರೆ ಕೇಸ್ ನಡೆಸು ಅಂತ ಹೇಳಿ. ದೇ ವಾಂಟೆಡ್ ಟು ಡ್ಯಾಶ್ ದ ಮ್ಯಾಟರ್, look after the matter according to the law without any delay. Yes. ಏನ್ ಕೇಸ್ ಇತ್ತು ನೋಡಂಬರ್ರಿ. Get rid of, ಮುಕ್ತಗೊಳಿಸಿ. Keep it in mind, ನೆನಪಿನಲ್ಲಿ ಇಟ್ಕೊ. Set free, ಬಿಡುಗಡೆಗೊಳಿಸಿ. The ministers wanted to dash the criminal at any cost. Set free ಅಂತ ಇರ್ಬೋದು. Get rid of. The ministers wanted to get rid of the criminal at any cost. They decided to offer him a pension and set free, hoping he would leave the kingdom. Meaning ಆಗ್ಬೇಕು, ಒಟ್ಟು ಅವನಿಗೆ ನಮಗೆ ಬೇಡ, ಅವನಿಂದ ನಾವು ಮುಕ್ತವಾಗಬೇಕು. ಅದಕ್ಕೆ ಅವನಿಗೆ ಪೆನ್ಷನ್ ಕೊಟ್ಟರಾತು, ಅವನ ಕೈ ಬಿಟ್ಟರಾತು. ಫಾಲ್ ಇನ್, ಸೇರು, ಕ್ಲಿಯರ್ ಔಟ್, ತೆರವುಗೊಳಿಸೋದು, ಲಿವ್ ಆನ್, ಅದ್ರ ಮೇಲೆ ಬದುಕೋದ್ರಿ. ದ ಕ್ರಿಮಿನಲ್ ಅಗ್ರೀಡ್ ಟು ಡ್ಯಾಶ್ ಆಫ್ ದ ಪ್ರಿನ್ಸಸ್ ಡೊಮೇನಿಯನ್ಸ್, ಕ್ಲಿಯರ್ ಔಟ್ ದ ಡೊಮೇನಿಯನ್ಸ್, ಅಲ್ಲಿಂದ ಎಮಿಗ್ರೇಟ್ ಆಗ್ಬೇಕು. ನಾವು ಹೋಗ್ತೀರಿ, ರೆಡಿ, ಬಟ್ ಪೆನ್ಷನ್ ಶುಡ್ ಬಿ ಪೇಡ್ ರೆಗ್ಯುಲರ್ಲಿ. He took his pension in advance, one third of his annuity he took advance and immigrated across the frontier and started to live on a small plot of land. He purchased a piece of land, started market gardening. Carry on means continue. In search of, yes, find. Come across, meet. Kandu, come across means ಕಂಡು ಹಿಡಿ, ಅವಾಗ ಗೊತ್ತಾಗು ಅಂತ ಹೇಳಿ. ದ ಟ್ರಾವೆಲರ್ ವೆಂಟ್ ಇನ್ ಸರ್ಚ್ ಆಫ್ ವಾಟರ್. ಆನ್ ದ ವೇ ದ ಟ್ರಾವೆಲರ್ಸ್ ವೆಂಟ್ ಇನ್ ಸರ್ಚ್ ಆಫ್ ವಾಟರ್. ಆನ್ ದ ವೇ ದೇ ಕೆಮ್ ಅಕ್ರಾಸ್ ಎನ್ ಓಲ್ಡ್ ಟೆಂಪಲ್. ಮೀನಿಂಗ್ ಆಗ್ತದೆ. ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗ ಈ ಟೆಕ್ಸ್ಟ್ ಬುಕ್ ತಗೊಂಡೇನಿ ಎಕ್ಸಾಂಪಲ್ಸ್.
ಸ್ವಲ್ಪ ಒಂದೊಂದು ಬೇರೆ ಬೇರೆ ತಗೊಂಡಿನಿ. ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗ ಇದ ಕ್ವಶನ್ಸ್ಗಳನ್ನ ಹಾಕಿನಿ, ಬಟ್ ನಾಟ್ ದೀಸ್ ಎಕ್ಸಾಕ್ಟ್ಲಿ, ಬಟ್ ಬೇರೆ ಎಕ್ಸಾಂಪಲ್ಸ್, ಜನರಲ್ ಎಕ್ಸಾಂಪಲ್ಸ್ ಹಾಕಿನಿ. ಯಾಕಂದ್ರೆ ವಿದ್ಯಾರ್ಥಿಗಳು ನಿಮ್ಗೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಟೆಕ್ಸ್ಟ್ ಬುಕ್ ನಿಂದ ಆದ್ರೂ ಇರ್ಬೋದು, ಬೇರೆ ಕಡೆಯಿಂದ ಆದ್ರೂ ಬರ್ಬೋದು. ಪಟ್ಟದಕಲ್ ಇಂಗ್ಲಿಷ್ ಅಕಾಡೆಮಿ ಒಳಗೆ ತೆಗೆದುಕೊಂಡಿರ್ತಕ್ಕಂಥ ಕ್ವಶನ್ಸ್ಗಳು ಔಟ್ ಆಫ್ ಟೆಕ್ಸ್ಟ್ ಬುಕ್, ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ರಾದರ್ ಫ್ರಮ್ ಟೆಕ್ಸ್ಟ್ ಬುಕ್. ರೆಕನ್ ಅಪ್, ಲೆಕ್ಕ ಹಾಕೋದು, ಎಷ್ಟಾಯ್ತು ಖರ್ಚು, ಏನಾಯ್ತು ಅಂತ. ಲೆಟ್ ಲೂಸ್, ಬಿಡುಗಡೆಗೊಳಿಸು, ರಿಲೀಸ್. ಕೀಪ್ ಇಟ್ ಇನ್ ಮೈಂಡ್, ನೆನಪಿನಲ್ಲಿ ಇಟ್ಕೊಳ್ಳೋದು. ದ ಮಿನಿಸ್ಟರ್ಸ್ ಡಿಸೈಡೆಡ್ ಟು ಡ್ಯಾಶ್ ದ ಪ್ರಿಸ್ನರ್ ಇನ್ಸ್ಟೆಡ್ ಆಫ್ ಎಕ್ಸಿಕ್ಯೂಟಿಂಗ್ ಹಿಮ್. ಬ್ಯಾಡ್ರಿ, ಅವನ್ನ ಎಕ್ಸಿಕ್ಯೂಟ್ ಮಾಡೋದು ಬೇಡ, ಲೆಟ್ ಲೂಸ್, ಅವನ್ನ ಬಿಡುಗಡೆಗೊಳಿಸ್ಬಿಡು ನಾವು. ದೇ ಹ್ಯಾಡ್ ಟು ಡ್ಯಾಶ್ ದಟ್, ದೇ ಹ್ಯಾಡ್ ಟು ಕೀಪ್ ಇಟ್ ಇನ್ ಮೈಂಡ್. ಯಾಕೆ ಅವನ್ನ ಹಂಗೆ ಬಿಡುಗಡೆಗೊಳಿಸ್ಬೇಕಂತಾರ ಅಂತಂದ್ರೆ ಅದನ್ನ ಮನಸ್ಸಿಗೆ ಇಟ್ಕೋಬೇಕಾಗಿತ್ತು ಅವರು, ನೆನಪಿನಾಗ ಇಟ್ಕೋಬೇಕಾಗಿತ್ತು ಅವ್ರು ಅದನ್ನ. ಏನಂದ್ರೆ ದಟ್ ಎ ಲೈಫ್ ಲಾಂಗ್ ಗಾಡ್ ವುಡ್ ಕಾಸ್ಟ್ ದ ಸ್ಟೇಟ್ ಟೂ ಮಚ್ ಮನಿ. ಲೈಫ್ ಲಾಂಗ್ ಇಡ್ಬೇಕಾ, 50 years ಬದುಕ್ತಾವ, 50 years ಗಾಡ್ ಇಡಬೇಕು. ಅಂಡ್ ಹೀಸ್ ಮೀಲ್ಸ್ ಶುಡ್ ಬಿ ಸೆಂಟ್ ಫ್ರಮ್ ದ ಕಿಚನ್ ಪ್ಯಾಲೇಸ್ ಕಿಚನ್. ಸೊ ಇಟ್ ವುಡ್ ಕಾಸ್ಟ್ ಸೋ ಮಚ್. ಸೊ ದೇ ಹ್ಯಾಡ್ ಕೆಪ್ಟ್ ಇಟ್ ಇನ್ ಮೈಂಡ್, therefore they wanted to let him loose. 12th, ಗಿವ್ ಅಪ್ ಅಂದ್ರೆ ಮಾಡೋದನ್ನ ಕೈ ಬಿಡೋದು. ಪಾಸ್ ಬೈ ಅಂದ್ರೆ ದಾಟ್ ಹೋಗೋದು. ಫಾಲ್ ಇನ್ ಅಂದ್ರೆ ಸೇರೋದು. ದ ಪ್ರಿನ್ಸ್ ಆಫ್ ಮೊನಾಕೋ ಡಿಡ್ ನಾಟ್ ವಾಂಟ್ ಟು ಗಿವ್ ಅಪ್ ಹೀಸ್ ಮೊನೊಪೊಲಿ ಆಫ್ ಮೊನೊಪೊಲಿ ಓವರ್ ದ ಗೇಮಿಂಗ್ ಹೌಸ್. ಮೊನೊಪೊಲಿ ಏಕಸ್ವಾಮಿತ್ವ. So in the country, in the continent of Europe, all the countries stopped, they had stopped gaming houses, but there was none who could stop the king of Monaco running a gaming house. He only monopolized, only that king, the king of Monaco, monopolized the gaming house. Many people would, the prince of Monaco did not want to give up. ಕೊಟ್ಟು ಬಿಟ್ಟು ಕೊಡಕ್ಕಿಲ್ಲ, ನಾ ಬಿಟ್ಟು ಕೊಡೋದಿಲ್ಲ. ಮೊನೊಪೊಲಿ ಆಫ್ ದ ಗೇಮಿಂಗ್ ಹೌಸ್ ನಡೆಸೋದನ್ನ ನಾ ಬಿಟ್ಟು ಕೊಡಕ್ಕಿಲ್ಲ, ನಾನು ನಡೆಸವನೇ. ಮೆನಿ ಪೀಪಲ್ ವುಡ್ ಪಾಸ್ ಬೈ ಹೀಸ್ ಕಿಂಗ್ಡಮ್ ಜಸ್ಟ್ ಟು ಗ್ಯಾಂಬಲ್. ಎಷ್ಟೋ ಜನ ಅದನ್ನ ದಾಟಿ ಹೋಗ್ಬೋದಿತ್ತು ಅಲ್ಲಿ ಆಶೆ. ಏನ್ ಮಾಡಕ? ಗ್ಯಾಂಬಲ್ ಮಾಡಕ. ಬ್ರಿಂಗಿಂಗ್ ಹ್ಯೂಸ್ ರೆವೆನ್ಯೂ, ಅವ್ರಿಗೆ ಅದರಿಂದ ಸಾಕಷ್ಟು ರೆವೆನ್ಯೂ ಬರ್ತದೆ. ಅದಲ್ಲ ಅದನ್ನ ದಾಟಿ ಹೋಗುದು, ಅಲ್ಲಿ ಬಂದು ಅದನ್ನ ಆಟ ಆಡಿ ಹೋಗ್ಬೋದು. ಹಾಗಾಗಿ ಅವ ಏನ್ ಮಾಡ್ತಾರ, ಹಿ ಡಿಡ್ ನಾಟ್ ವಾಂಟ್ ಟು ಗಿವ್ ಅಪ್ ದ ಮೊನೊಪೊಲಿ ಆಫ್ ಗೇಮಿಂಗ್ ಹೌಸ್. ಸ್ಟ್ರೇಟ್ ಅವೇ ಮೀನ್ಸ್ ಸಡನ್ಲಿ, ತಕ್ಷಣ. ಕ್ಲಿಯರ್ ಔಟ್, ಖಾಲಿ ಮಾಡೋದು. ಲುಕ್ ಆಫ್ಟರ್, ಯೋಗಕ್ಷೇಮ ನೋಡಿಕೊಳ್ಳೋದು. ದ ಪ್ರಿಸ್ನರ್ ಯೂಸ್ ಟು ಫೆಚ್ ಹೀಸ್ ಓನ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಹೌದು, ಸ್ಟ್ರೇಟ್ ಅವೇ. ಯಾವಾಗ? ಆಫ್ಟರ್ ದ ಗಾರ್ಡ್ ವಾಸ್ ರಿಮೂವ್. ಗಾರ್ಡನ್ ರಿಮೂವ್ ಮಾಡಿದ್ರು, ಲೇಟ್ ಮಾಡಲಿಲ್ಲ, ಸೀದಾ ಅವ್ರಿವ್ರನ್ನ ಕೇಳಲ್ಲ, ತೊಗೊಂಬರ್ರಿ ಅಂತ ಯಾರಿಗೆ ಹೇಳಿಲ್ಲ. ಇಟ್ ಡಿಡ್ ನಾಟ್ ಶೋ ಎನಿ ಡಿಸೈರ್ ಟು ಕ್ಲಿಯರ್ ಔಟ್, ಅಂದ್ರೆ ಬಿಟ್ಟು ಹೋಗೋದು. ಆ ಜಾಗನ ಖಾಲಿ ಮಾಡುವಂತ ಯಾವ ಲಕ್ಷಣಗಳನ್ನು ಅವ ತೋರಿಸಲಿಲ್ಲ. ಔಟ್ ಆಫ್ ಹ್ಯಾಂಡ್, ನಿಯಂತ್ರಣ ಮೇಲೆ ದಾರಿ ತಪ್ಪು. ಲೀವ್ ಆನ್, ಅದರ ಮೇಲೆ ನಾವು ಬರ್ತದೆ. ಪೆನ್ಷನ್, ಈ ಲೀವ್ಡ್ ಆನ್ ಪೆನ್ಷನ್. ಸಮಪ್ ಅಂದ್ರೆ ಟೋಟಲ್ ಒಂದು ಕನ್ಕ್ಲೂಷನ್ ಬಂದ್ಬಿಡೋದು. The prisoner received his pension regularly. Yes, it was easy for him to live on this, to live on the 600 francs given annually. ಆರಾಮಾಗಿ ಬದುಕಬಹುದಿತ್ತವ. The kinglet managed to sum up his troubles by paying his small amount. The kinglet of Monaco managed to sum up, ಸರಿಪಡಿಸಿಕೊಂಡ, ಏನೋ ಮಾಡಿಕೊಂಡು, his troubles by paying this small amount. ಅದು 600 francs ಕೊಟ್ಕೊಂತ. So somehow he managed. Rid off, get rid of, ನಿವಾರಿಸು, ತಪ್ಪಿಸು. ಟರ್ನ್ ಅವೇ, ತಿರುಗೋದು. ರೆಕನ್ ಅಪ್, ಲೆಕ್ಕ ಹಾಕೋದ್ರಿ. ದ ಕೌನ್ಸಿಲ್ ಮೆಟ್ ಅಗೇನ್ ಟು ರೆಕನ್ ಅಪ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ದ ಕ್ರಿಮಿನಲ್. ಹೌದು, ಭಾಳ ಬಂತ ಖರ್ಚು, 600 francs ಎಲ್ಲಿಂದ ಬಂತಿದ್ರು. ದೇ ರೆಕನ್ ಅಪ್. ಎಸ್, ದ ಕೌನ್ಸಿಲ್ ಮೆಟ್ ಅಗೇನ್ ಟು ರೆಕನ್ ಅಪ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್
ಆನ್ ದ ಕ್ರಿಮಿನಲ್ ಬಂದಿರತಕ್ಕಂಥ 600 ಫ್ರಾಂಕ್ಸ್ ಅನ್ನ ಏನ್ ಮಾಡಿ ಕಡಿಮೆ ಮಾಡಬೇಕು. ಸೊ ಅವ್ರು ಏನ್ ಮಾಡ್ತಾರೆ, ಅದನ್ನ ಲೆಕ್ಕ ಹಾಕಕ್ಕ ಕಮ್ಮಿ ಯಾವ್ದಿದೆ ಏನ್ ಮಾಡಿದ್ರೆ ಕಡಿಮೆ ಆಗ್ತದೆ. ದೇ ರಿಯಲೈಸ್ ದಟ್ ದ ಓನ್ಲಿ ವೇ ಟು ಗೆಟ್ ಇಟ್ ಆಫ್, ಒಂದೇ ಒಂದು ಹಾದಿ ಹೌದಲ್ಲೋ, ಅವನ್ನ ತಪ್ಪಿಸ್ಬೇಕಂದ್ರೆ ವಾಸ್ ಟು ಪನಿ ಇದೇನದ. They realize the only way to get rid of the criminal, get rid of the problem was to order punishment. Actually, lesson ಏನು ಮಾಡುತ್ತೆ, the only way to get rid of the criminal was to offer him pension ಅಂತ ಇದೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡ್ಯಾರ. ಏನ್ ಮಾಡ್ತೀನಿ ಇಲ್ಲೊಂದು ಸ್ವಲ್ಪ ಅಂತಂದ್ರ, they realize that the only way to get rid of the problem, ಆ ಪ್ರಾಬ್ಲಮ್ ಅನ್ನು ನಾವು ತಪ್ಪಿಸ್ಬೇಕಂದ್ರೆ ದೊಡ್ಡ ಪನಿಷ್ಮೆಂಟ್, ದೊಡ್ಡ ಎಕ್ಸ್ಪೆನ್ಸ್ ಬರ್ತದೆ. ಆ ಎಕ್ಸ್ಪೆನ್ಸ್ ಅನ್ನು ತಪ್ಪಿಸ್ಬೇಕಂತಂದ್ರೆ ನಾವ್ ಏನ್ ಮಾಡ್ಬೇಕು, ಅಂದ್ರೆ 16,000 ಫ್ರಾಂಕ್ಸ್ ಕೇಳ್ತಾರೆ ಫ್ರಾನ್ಸ್ದವರು, 12,000 ಫ್ರಾಂಕ್ಸ್ ಕೇಳ್ತಾರೆ ಇಟಾಲಿಯನ್ ಅವರು, ಇಟಾಲಿ ಗೌರ್ಮೆಂಟ್ ಅವರು. ಅದಕ್ಕೆ ದ ಓನ್ಲಿ ವೇ ಟು ಲೆಸನ್ ದ ಎಕ್ಸ್ಪೆನ್ಸ್ ಈಸ್ ಟು ಆಲ್ಟರ್ ದ ಪನಿಷ್ಮೆಂಟ್. ಎಸ್, ಟು ಚೇಂಜ್ ದ ಪನಿಷ್ಮೆಂಟ್ ಫ್ರಮ್ ಡೆತ್ ಸೆಂಟೆನ್ಸ್ ಟು imprisonment for life. Keep it in mind, fall in, let him go. Keep it in mind, fall in, save, let him go, better. The prisoner argued that the authorities had no right to let him go. ಏನ್ರಿ ನನ್ನ ಓಡ್ ಹೋಗ್ಲಿಕ್ಕೆ ಬಿಡ್ಲಿಕ್ಕೆ ಅವ್ರಿಗೆ ಏನ್ ಹಾಕಿದೆ, ಅವ್ರು ಏನ್ ಹೇಳ್ತಾರೆ, ನನ್ನೆಲ್ಲ ಹೆಸರು ಹಾಳು ಮಾಡಿದ, ನಾನೇನ್ ಮಾಡ್ಬೇಕು ಈಗ, ನಾನು ಕೆಲಸ ಮಾಡೋದನ್ನ ಮರ್ತೀನಿ. ಪೀಪಲ್ ನನಗೆ turn their backs. They had to keep it in mind that they had publicly condemned him to death and then changed their minds. ಅವರೆಲ್ಲ ಪಬ್ಲಿಕ್ಲಿ ಅನೌನ್ಸ್ ಮಾಡ್ಯಾರ ಡೆತ್ ಸೆಂಟೆನ್ಸ್ ಮಾಡಿದ್ವಿ ಇವರಿಗೆ ಅಂತ. ನೆನ್ಪಿಟ್ಕೋಬೇಕು, ಅವರು ನೆನಪೈತೆ ಇಲ್ಲೋ, ಅವರು ಅಧಿಕಾರಿಗಳು ನೆನ್ಪಿಟ್ಕೋಬೇಕಲ್ಲ. They have to keep it in mind that they had publicly condemned him to death and then changed their minds. ಡೆತ್ ಸೆಂಟೆನ್ಸ್ ಕೊಟ್ಟರು, ಆಮೇಲೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅಂತ ಚೇಂಜ್ ಮಾಡ್ತಾರೆ. ಅದ್ರ ಮನಸ್ಸಾಗಿ ಇಟ್ಕೋಬೇಕು, ಅವರು ಮನಸ್ಸಾಗಿ ಇಟ್ಕೊಂಡು ನನಗೆ ಹೋಗು ಅಂತ ಅನ್ಬೇಕು. ಅದಲ್ಲ, ದೇ ಹ್ಯಾಡ್ ಟು ಕೀಪ್ ಇಟ್ ಇನ್ ಮೈಂಡ್ ದಟ್ ದೇ ಹ್ಯಾವ್ ಪನಿಶ್ಡ್ ಮೀ, ದೇ ಹ್ಯಾವ್ ರೂಲ್ಡ್ ಮೈ ನೇಮ್. 17 ಗಿವ್ ಅಪ್, ಸ್ಟಾಪ್ ಮಾಡು, ಔಟ್ ಆಫ್ ಹ್ಯಾಂಡ್, ಲೂಸ್ ಕಂಟ್ರೋಲ್, ಪಾಸ್ ಬೈ, ಎಸ್, ಗೋ, ದಾಟ್. ದ ನೇಬರಿಂಗ್ ಕಂಟ್ರೀಸ್ ಬ್ಯಾನ್ಡ್ ಗ್ಯಾಮ್ಲಿಂಗ್ ಹೌಸಸ್, ಹೌದು, ಬಟ್ ಮೊನಾಕೋ ಡಿಡ್ ನಾಟ್ ಗಿವ್ ಅಪ್ the business. ಕೈ ಬಿಡಲಿಲ್ಲ ಬಿಸ್ನೆಸ್, ದೊಡ್ಡ ಪ್ರಾಫಿಟ್ ಇತ್ತು. The prince know that people would not pass by an opportunity to play roulette. ಯಾರು ಸ್ಕಿಪ್ ಮಾಡಲ್ಲ, ಯಾರು ದಾಟಿ ಹೋಗುದಿಲ್ಲ, ಅದನ್ನ ಮಾಡೇ ಹೋಗ್ತಾರೆ. ಏನ್ ಮಾಡ್ದ, ರೂಲೆಟ್ ಅನ್ನ ಆಡೇ ಹೋಗ್ತಾರೆ ಗೇಮಿಂಗ್ ಹೌಸ್ ಒಳಗ. ಅದರಿಂದ ನನಗೆ ಕಮಿಷನ್ ಬಂದೇ ಬರ್ತೈತಿ, ಹಾಗಾಗಿ ನಾ ಕೈ ಬಿಟ್ಟು ಕೊಡಾಕ ರೆಡಿ ಇಲ್ಲ. ಕ್ಲಿಯರ್ ಔಟ್, ತೆರವುಗೊಳಿಸು, ಲೀವ್ ಆನ್, ಅದ್ರ ಮೇಲೆ ಜೀವಿಸು. Straight away, suddenly. As soon as the prisoner received his dynamic pension, one of his annuity, he left the country straight away. Akshana. He bought some land to live on, and regularly came back to fetch his annuity. ಪ್ರತಿ ಸಲ ಎಷ್ಟು ಅವರಿಗೆ ಅಮೌಂಟ್ ಬರ್ತಿತ್ತು ಪ್ರತಿ ಮಂತ್ಲಿ, ಅದನ್ನ ಇಸ್ಕೊಳಕ್ಕೆ ಬರ್ತಿದ್ದ. ಏನ್ ಮಾಡ್ತಂದ್ರೆ ಇದು ಏನಾಗುತ್ತೆ, as soon as the prisoner received his dynamic pension, he left the country at once. ತಕ್ಷಣ ಇಸ್ಕೊಂಡ ತಕ್ಷಣ ಬಿಟ್ಟ, ನಿಂದಿರಲಿಲ್ಲ. only 15 minutes he went just across on the frontier of Monaco and settled there by train. It took only 15 minutes, quarter of an hour. He bought some land to live on. ಬೇಕಲ್ಲ, ಅದಕ್ಕೆ ಒಂದಿಷ್ಟು ಕಿಚನ್ ಗಾರ್ಡನ್ ಸ್ಟಾರ್ಟ್ ಮಾಡ್ತಿರುತ್ತೆ ಅಂತೇಳಿ ಮಾರ್ಕೆಟ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ತಾನೆ. ರೆಗ್ಯುಲರಿ ಕೇಮ್ ಬ್ಯಾಕ್ ಟು ಫೆಚ್, ಮಂತ್ಲಿ ಬಂದು ಗೇಮಿಂಗ್ ಹೌಸ್ ಒಳಗೆ 2 to 3 ಫ್ರಾಂಕ್ಸ್ ಅನ್ನು ಸ್ಟೇಕ್ ಇನ್ ಮಾಡಿ ಹೋಗ್ತಾರೆ. ಮತ್ತೆ ಎಕ್ಸ್ಪ್ರೆಷನ್ಸ್: ಲುಕ್ ಆಫ್ಟರ್, ಟೇಕ್ ಅಪ್, ರೆಡ್ ಆಫ್. ಲುಕ್ ಆಫ್ಟರ್ ನೋಡ್ಕೊಳ್ಳೋದು,
ಟೇಕಪ್ ತೆಗೆದುಕೊಳ್ಳೋದು, ಗೆಟ್ ಇಟ್ ಆಫ್ ನಿವಾರಿಸೋದು. ದ ಜನರಲ್ stated that the soldiers would not take up the task of executing the criminal because they were not trained. ನಮ್ಮ ಸೋಲ್ಜರ್ಸ್ಗೆ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. The prince had to find another way to get rid of the criminal, to get rid of the murderer. ಯಾವಾಗ ಸೋಲ್ಜರ್ಸ್ ರಿಜೆಕ್ಟೆಡ್, and soldiers rejected the request that they could not perform because they were not taught it. Then the prince had to find another way to get rid of the criminal. Last, take part in, participate in spite of ಆದಾಗ್ಯೂ, give away, ದಾನ ಮಾಡು. ರಾಣಿ decided, ಇದು ಔಟ್ ಆಫ್ ಟೆಕ್ಸ್ಟ್ ಬುಕ್, to dash the competition, to take part in competition in spite of her illness, in spite of ಆದಾಗ್ಯೂ, ಕಾಯಿಲೆ ಇದ್ದಾಗ್ಯೂ ರಾಣಿ ಕಾಂಪಿಟಿಷನ್ದಲ್ಲಿ ಭಾಗವಹಿಸಲು ತೀರ್ಮಾನಿಸಿದಳು. ರಾಣಿ ಡಿಸೈಡೆಡ್ ಟು ಟೇಕ್ ಪಾರ್ಟ್ ಇನ್ ದ ಕಾಂಪಿಟೇಷನ್ ಇನ್ ಸ್ಪೈಟ್ ಆಫ್ ಹರ್ ಇಲ್ನೆಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾ ಇರ್ರಿ, ಮತ್ತೆ ಹೊಸ ವಿಡಿಯೋಗಳು ಬರ್ತವೆ.